hidden, forever on fire. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬಾರದು ಅಂತ ಒತ್ತಾಯ ಕೇಳಿಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿಯೊಬ್ಬರು ಪತ್ರ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿ ರಕ್ತದಲ್ಲಿ ಪತ್ರವನ್ನ ಬರೆದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿ ಸಚಿನ್ ಎಂಬವರು ರಕ್ತದಲ್ಲಿ ಪತ್ರವನ್ನ ಬರೆದಿದ್ದಾರೆ. ತಮ್ಮ ರಕ್ತದಿಂದ ಪತ್ರವನ್ನ ಬರೆದಿದ್ದಾರೆ. ಮಂಡ್ಯ ತಾಲೂಕಿನ ಮೊತ್ತಹಳ್ಳಿ ಗ್ರಾಮದ ಸಚಿನ್ ಎಂಬವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಡಿ ದೇವರಾಜು ಅರಸು ಅವರ ನಂತರ ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೆದಂತಹ ಸಿಎಂ ಅದು ನೀವೇ. ಅತಿ ಹೆಚ್ಚು ಸರ್ಕಾರಿ ಯೋಜನೆಗಳನ್ನು ಬಡ ಜನರಿಗೆ ನೀಡಿದಂತಹ ಸಿಎಂ ನೀವು. ನಿಮ್ಮ ಕಾಲಾವಧಿಯಲ್ಲಿ ಅತಿ ಹೆಚ್ಚು ಯೋಜನೆಗಳನ್ನು ಬಡವರಿಗೆ ಕೊಟ್ಟಿದ್ದೀರಿ. ಬಡವರು ದೀನ ದಲಿತರ ಪರವಾಗಿರುವಂತಹ ಸಿಎಂ ಆಗಿ ನೀವು ಕೆಲಸ ಕೂಡ ಮಾಡಿಕೊಂಡಿದ್ದೀರಿ. ಹೀಗಾಗಿ ಮುಡಾ ಹಗರಣದಲ್ಲಿ ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಬಾರದು. ಏನೇ ಒತ್ತಡಗಳು ಬರಲಿ, ಎಷ್ಟೇ ರಾಜೀನಾಮೆಗೆ ಒತ್ತಡಗಳು ಬಂದರೂ ಕೂಡ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನೀವು ರಾಜೀನಾಮೆಯನ್ನು ಕೊಡಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿ ಸಚಿನ್ ಎಂಬವರು ಮನವಿ ಮಾಡಿಕೊಂಡಿದ್ದಾರೆ. ನಿಮ್ಮ ಜೊತೆಗೆ ರಾಜ್ಯದ ಬಡ ಜನರು ನಾವಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕ ಬೆಂಬಲ ಕೂಡ ಸೂಚಿಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಕಟ್ಟಾಭಿಮಾನಿಯಾಗಿರುವಂತಹ ಸಚಿನ್ ಎಂಬವರು ತಮ್ಮ ರಕ್ತದಲ್ಲಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ನಾವು ನೋಡಿದಾಗ ದೇವರಾಜು ಅರಸು ಅವರ ಬಳಿಕ 5 ವರ್ಷಗಳವರೆಗೆ ಪೂರ್ಣಾವಧಿಯಲ್ಲಿ ಸಿಎಂ ಆಗಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದವರು. ಇನ್ನು ತಮ್ಮ ಕಾಲಾವಧಿಯಲ್ಲಿ ಸಾಕಷ್ಟು ಜನಮನ್ನಣೆಯನ್ನು ಗಿಟ್ಟಿಸಿಕೊಂಡಂತಹ ಸಿಎಂ ಕೂಡ ಹೌದು. ಯಾಕಂದರೆ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರ ಸಾಮಾಜಿಕ ಜಾಲತಾಣದಲ್ಲಾಗಲಿ ಎಲ್ಲೇ ಡಿಸ್ಕಸ್ ಆದರೂ ಕೂಡ ಈ ವಿಚಾರ ಚರ್ಚೆ ಆಗೇ ಆಗತ್ತೆ. ದೇವರಾಜು ಅರಸು ಅವರ ಬಳಿಕ 2ನೇ ಬಾರಿಗೆ ಅಧಿಕಾರಾವಧಿ ಪೂರ್ಣಾವಧಿ 5 ವರ್ಷಗಳವರೆಗೆ ಪೂರ್ಣಾವಧಿಯಾಗಿ ಸಿಎಂ ಆಗಿ ಕೆಲಸವನ್ನು ಮಾಡಿದಂಥವರು, ಕಾರ್ಯನಿರ್ವಹಿಸಿದವರು ಸಿಎಂ ಸಿದ್ದರಾಮಯ್ಯ. ಇನ್ನು ಅವರ ಯೋಜನೆಗಳೇನಿದೆ ಆ ಯೋಜನೆಗಳಿಗೂ ಸಂಬಂಧಪಟ್ಟಂತೆ ದೀನ ದಲಿತರು, ಬಡವರಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಂತಹ ಸಿಎಂ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದರೆ ಅನೇಕ ಯೋಜನೆಗಳನ್ನು ಜಾರಿ ಮಾಡಿದಂತಹ ಹೆಗ್ಗಳಿಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರುತ್ತೆ. ಇದೇ ಕಾರಣಕ್ಕೆ ಅವರ ಅಭಿಮಾನಿಯಾಗಿರುವಂತಹ ಸಚಿನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಮೊತ್ತಹಳ್ಳಿಯಿಂದ ಸಿಎಂ ಸಿದ್ದರಾಮಯ್ಯ ಅವರ ಅಭಿಮಾನಿ ಈ ಒಂದು ಪತ್ರವನ್ನು ಬರೆದಿದ್ದಾರೆ. ನಾವು ನಿಮ್ಮ ಜೊತೆಗಿದ್ದೀವಿ, ಇಡೀ ಕರ್ನಾಟಕದ ಜನತೆ ನಿಮ್ಮ ಜೊತೆಗಿದೆ. ರಾಜ್ಯದ ಇತಿಹಾಸದಲ್ಲಿ ನಿಮ್ಮಷ್ಟು ಯೋಜನೆಗಳನ್ನು ಕೊಟ್ಟಂತಹ ಮುಖ್ಯಮಂತ್ರಿ ಮತ್ತೊಬ್ಬರಿಲ್ಲ. ನೀವು ತನಿಖೆಯನ್ನು ಎದುರಿಸಿ ನಿಷ್ಕಳಂಕಿತರಾಗಿ ಹೊರಗೆ ಬನ್ನಿ. ಆದರೆ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನು ಕೊಡಬೇಡಿ. ಬೇರೆ ಬೇರೆ ರಾಜಕಾರಣಿಗಳು ಏನಾದರೂ ರಾಜೀನಾಮೆಯನ್ನು ಕೊಟ್ಟಿದ್ರಾ? ಬೇರೆಯವರ ಮೇಲೆ ಅನೇಕ ಪ್ರಕರಣಗಳು ದಾಖಲಾಗಿದ್ದಾವೆ. ಆದರೆ ಅವರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರಾ? ಅವರೇ ಕೊಟ್ಟಿಲ್ಲ ಅಂತಂದ ಮೇಲೆ ನೀವ್ಯಾಕೆ ಕೊಡ್ತೀರಿ? ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ. ಕರ್ನಾಟಕದ ಜನತೆ ನಿಮ್ಮ ಜೊತೆಗಿದೆ. ರಾಜ್ಯದ ಬಡವರು ನಿಮ್ಮ ಜೊತೆಗಿದ್ದಾರೆ. ದೀನ ದಲಿತರು ನಿಮ್ಮ ಜೊತೆಗಿದ್ದಾರೆ. ಮಧ್ಯಮ ವರ್ಗದವರು ನಿಮ್ಮ ಜೊತೆಗಿದ್ದಾರೆ. ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ ಅಂತ ಸಚಿನ್ ಅವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ನೈತಿಕವಾಗಿ ಬೆಂಬಲವನ್ನು ಕೂಡ ಸಚಿನ್ ಅವರು ನೀಡಿದ್ದಾರೆ. ಸಿದ್ದರಾಮಯ್ಯನವರ ಪಕ್ಷ ಅಂತಲ್ಲ, ಸಿದ್ದರಾಮಯ್ಯನವರ ಅಭಿಮಾನಿ. ಯಾಕೆಂದ್ರೆ ಇಡೀ ದೇವರಾಜು ಅರಸು ಅವ್ರು ಬಿಟ್ರೆ ಅತಿ ಹೆಚ್ಚು ಸರ್ಕಾರಿ ಯೋಜನೆಗಳು ಮತ್ತೆ 5 ವರ್ಷ ಸಂಪೂರ್ಣವಾಗಿ ಅಧಿಕಾರವನ್ನ ಪೂರೈಸಿದಂತ ಯಾರಾದ್ರೂ ಒಬ್ಬ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು. ಯಾಕೆಂದ್ರೆ ಇಡೀ ರಾಜ್ಯದ ಜನತೆಗೆ ಗೊತ್ತು ಅವರು ಎಂಥ ಮುಖ್ಯಮಂತ್ರಿ ಅಂತ. ಅಂತೆಯೇ ಅವ್ರಿಗೆ ಏನು ಈ ಹಗರಣದ ಪಟ್ಟಿ ಅದನ್ನ ಸೂಕ್ಷ್ಮವಾಗಿ ಜನಸಾಮಾನ್ಯರು ಅರ್ಥ ಮಾಡ್ಕೊತಾ ಹೋಯ್ತಾರೆ. ಏನು ಈಗ ಹಗರಣ ಅಂತವ್ರೆ, ಅವ್ರು ಕೊಟ್ಟಿರುವ ಜಮೀನ್ಗೆ ಬದಲಿ ಜಮೀನ ತಗೊಂಡಿದ್ದಾರೆ. ಅದರಲ್ಲಿ ಯಾವುದೇ ಇದಿಲ್ಲ, ಯಾವುದೇ ಹಗರಣ ಇಲ್ಲ. ಅದನ್ನ ಸಾಮಾನ್ಯವಾಗಿ ಯೋಚನೆ ಮಾಡಿದ ಜನರು ರಾಜೀನಾಮೆ ಬೇಕು, ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದ ಕಾರಣ ನಾನು ಇಂದು ನನ್ನ ಮೈನ ರಕ್ತ ತಕೊಂಡು, ನನ್ನ ದೇಹದ ರಕ್ತ ತಕೊಂಡು, ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತೇಳಿ ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಪತ್ರವನ್ನು ಬರೀತಾ ಇದ್ದೀನಿ. ಅಂಚೆಗೆ ಹೋಗಿ ಪೋಸ್ಟ್ ಮಾಡಿ ಇದನ್ನ ಸಿದ್ದರಾಮಯ್ಯ ಸಾಹೇಬ್ರಿಗೆ ತಲುಪಿಸೋ ಕೆಲಸವನ್ನು ಮಾಡ್ತೀನಿ.
ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬರು ನಿಷ್ಕಳಂಕ ರಾಜಕಾರಣರು, ಭಾಗ್ಯಗಳ ಸರ್ದಾರ್ರವರು, ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವರು ಸಂಪೂರ್ಣವಾಗಿ ಅಧಿಕಾರ ನಡೆಸ್ತಾರೆ. ಜೊತೆಗೆ ಅವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ. ತನಿಖೆಯನ್ನು ಎದುರಿಸಿ ಅವರು ನಿಷ್ಕಳಂಕರಾಗಿ ಹೊರಬರ್ತಾರೆ ಅನ್ನೋ ವಿಶ್ವಾಸ ಇಡೀ ಕರ್ನಾಟಕ ರಾಜ್ಯ ಜನತೆಗದೆ. ಸಿದ್ದರಾಮಯ್ಯನವರ ಪಕ್ಷ ಅಂತಲ್ಲ, ಸಿದ್ದರಾಮಯ್ಯನವರ ಅಭಿಮಾನಿ. ಯಾಕೆಂದ್ರೆ ಇಡೀ ದೇವರಾಜ್ ಅರಸು ಅವ್ರು ಬಿಟ್ರೆ ಅತಿ ಹೆಚ್ಚು ಸರ್ಕಾರಿ ಯೋಜನೆಗಳು ಮತ್ತೆ 5 ವರ್ಷ ಸಂಪೂರ್ಣವಾಗಿ